ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಮ್ಮನ್ನ ತಡೆಯುವಂತ ಅವಶ್ಯಕತೆ ಏನಿದೆ? ಈಗ ಏನಾರ ಕಾಯ್ತಾ ಏನ್ ಮಾಡ್ಕೊ ತುಮಕೂರಿನಲ್ಲಿ ಹುಟ್ಟಿಕೊಂಡಿದ್ದಾರ ಡೋಂಗಿ ಸ್ವಾಮೀಜಿಗಳು. ಮೋದಿ ಕೆಲಸಕ್ಕೆ ಸೇರೋ ವಯಸ್ಸಲ್ಲಿ ಇದೆಂಥ ಕೆಲಸ? ದುಡ್ಡು ಮಾಡಲು ಜನರಿಗೆ ಮಣ್ಣು ಎರಚೋ ಕೆಲಸ. ಪಾಠ ಮಂತ್ರ ತೆಗೀತೇವೆ ಅಂತ ಜನರಿಗೆ ಮಹಾಮೋಸ. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಮ್ಮನ್ನ ತಡೆಯುವಂತ ಅವಶ್ಯಕತೆ ಏನಿದೆ? ಈಗ ಏನಾರ ಕಾಯ್ತಾ ಏನ್ ಮಾಡ್ಕೊ ಎಸ್, ದುಡ್ಡು ಅಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಅಂತಾರೆ. ಇನ್ನು ಮುಖದಲ್ಲಿ ಸರಿಯಾಗಿ ಗಡ್ಡ ಮೀಸೆ ಕೂಡ ಸರಿಯಾಗಿ ಬೆಳೆದಿಲ್ಲ, ಆದರೆ ದುಡ್ಡು ಮಾಡಬೇಕು ಅನ್ನೋ ಆಸೆಗೆ ಬಿದ್ದು ದೇವರ ಹೆಸರಲ್ಲಿ ಜನರಿಂದ ದುಡ್ಡು ವಸೂಲಿಗೆ ಇಳಿದಿದ್ದಾರೆ. ಇವರು ಪ್ರಪಂಚಕ್ಕೆ ಕಾಲಿಟ್ಟು ಕೇವಲ 19ರಿಂದ 20 ವರ್ಷ ಆಗಿದ್ರೂ ಕೂಡ ನನಗೆ ದೇವರು ಒಲ್ದಿದ್ದಾರೆ, ನನ್ನ ಮೇಲೆ ದೇವರು ಬರುತ್ತೆ, ನಿಮ್ಮ ಮೇಲೆ ವಾಮಾಚಾರ ಆಗಿದ್ರೆ ಅದನ್ನ ತೆಗಿತೇವೆ ಅಂತ ಅಣ್ಣ ತಮ್ಮ ಸೇರ್ಕೊಂಡು ಪುಂಗಿ ಊದಿ ಜನರಿಂದ ದುಡ್ಡು ವಸೂಲಿಗೆ ಇಳಿದಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರೋದು ತುಮಕೂರು ಜಿಲ್ಲೆ ನಾಗವಲ್ಲಿಯಲ್ಲಿ. ಈ ಅಸಾಮಿಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಇವನ ಹೆಸರು ರೋಹಿತ್ ಅಂತ. ಜಸ್ಟ್ 19 ವರ್ಷ ವಯಸ್ಸಷ್ಟೇ. ತುಮಕೂರು ಜಿಲ್ಲಾ ನಾಗವಲ್ಲಿ ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದ ನಿವಾಸಿ. ಆತನ ಮನೆಯಲ್ಲೇ ಚೌಡೇಶ್ವರಿ ದೇವಿಯನ್ನ ಪೂಜಿಸಿಕೊಂಡಿದ್ದು ಪ್ರಪಂಚದ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲ. ಆದ್ರೂ ಕೂಡ ತನಗೆ ಎಲ್ಲ ಗೊತ್ತಿದೆ, ನನಗೆ ಚೌಡೇಶ್ವರಿ ದೇವಿ ಒಲಿದಿದೆ, ನನ್ನ ಮೈ ಮೇಲೆ ದೇವರು ಬರುತ್ತೆ ಅಂತ ಜನರಿಗೆ ಕಥೆ ಕಟ್ಟಿ ಜನರನ್ನ ನಂಬಿಸಿದಾನೆ. ಜನರು ಒಂಚೂರು ಕಷ್ಟ ಬಂದ್ರೆ ಸಾಕು ದೇವರು ದಿಂಡ್ರು ಅಂತ ಹೋಗುವವರೇ ಜಾಸ್ತಿ. ಇದನ್ನೇ ಬಂಡವಾಳ ಮಾಡಿಕೊಂಡ ರೋಹಿತ್ ಎಂಬ ಪೂಜಾರಿ ದೇವರ ಬಳಿ ಬಂದ ಭಕ್ತರಿಗೆ ಈಗ ಪುಂಗಿ ಊದಿ ಇಲ್ಲ ಸಲ್ಲದನ್ನ ಹೇಳ್ತಾನೆ. ನಿಮ್ಮ ಮೇಲೆ ವಾಮಾಚಾರ ಆಗಿದೆ, ಅದನ್ನ ತೆಗಿಬೇಕು ಅಂತ ಕತೆ ಕಟ್ತಾನೆ. ಸಾಲದಕ್ಕೆ ವಾಮಾಚಾರ ತೆಗಿಬೇಕು ಅಂದ್ರೆ ನಿಮ್ಮ ಮನೆಗೆ ಬರಬೇಕು, ಒಂದು ದಿನ ರಾತ್ರಿ ನಿಮ್ಮ ಮನೆಯಲ್ಲೇ ಇದ್ದು ವಾಮಾಚಾರವನ್ನ ತೆಗಿತೇನೆ ಅಂತ ಪುಂಗಿ ಊದಿ ಜನರನ್ನ ಮರಳು ಮಾಡ್ತಾನೆ. ಈ ಕಳ್ಳ ಸ್ವಾಮೀಜಿಯನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂದ್ರೆ 30,000 ಫಿಕ್ಸ್ ಮಾಡ್ತಾನಂತೆ. ಯಾರಿಗೆ ಹೇಳಿದ್ದು ಈ ತರ ಎಲ್ಲ ಮಾಡ್ಬೇಕಂತ? ಹೆಂಗೆ ನಿಮ್ಗೆ ಯಾಕೆ ಇಂಟೆನ್ಷನ್ ಬಂತು ಅಂತ? ಹಣ ಇದು ಅವರು ಕಷ್ಟ ಅಂತ ಬಂದವರು ಮನೆ ಕರ್ಕೊಂಡು ಹೋದ್ರು, ಅದು ಈ ತರ ಮಾಡಿ. ಸೊ ನೀವು ಬಂದವರಿಗೆ ಮನೆಯಲ್ಲಿ ನಿಮ್ಮ ಮನೇಲಿ ಏನಾದ್ರು ಮಾಟ ಮಂತ್ರ ಇದೆ ತೆಗೆದುಕೊಡ್ತೀವಿ, ನಾವು ಅತರ ಹೆಂಗೆ ಭರವಸೆ ಕೊಡ್ತೀರಾ? ಹಣ ನನಗೆ ಹೇಳಿದಿರಾ? ಹಣ ನಾನು ಇನ್ನೊಂದು ನಾನು ಹೇಳ್ತೀನಿ ನೋಡಿ. ನನಗೆ ಹೇಳಿದಿರಾ? ನಾನು ಹೇಳಿಲ್ಲ, ಸರಿನಾ? ನಂದು ನಮ್ಮ ದೇವ್ರ ಐತೆ, ಹಣ ವಿಡಿಯೋ ಐತೆ, ಸರಿನಾ? ನೀವು ಹೇಳಿರೋ ವಿಡಿಯೋ ಇದೆ, ಇರ್ಲಿ ಅಣ್ಣ. ನಾವು ದೇವ್ರು ನಮ್ಮ ದೇವ್ರು ಏನು ಹೇಳುತ್ತೋ ನಾವು ಅದು ಮಾಡಿದ್ವಿ, ಸರಿನಾ? ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಈ ತರ ಮಾಟ ಮಂತ್ರ ಇರುತ್ತೆ ತೆಗೀರಿ ಅಂತ. ಅಣ್ಣ ಅದು ಈಗ ಎಲ್ಲ ಕಡೆನೂ ನಡೀತಾ ಐತಣ್ಣ. ನಾನೇನು ಯಾರಿಗೇನು ನಂಬಿಕೆಯನ್ನು ಹುಡ್ಸಿಲ್ವಲ್ಲ, ನಾನು ನಂಬಿಕೆಯನ್ನು ಹುಡ್ಸಿಲ್ವಲ್ಲ. ನೀವು ನಂಬಿಕೆನ ಹುಡ್ಸಿರೋದು ಅದು ಈಗ ಬಾ ಮತ್ತೆ ನಾನು ದೇವ್ರ ಎತ್ತುತ್ತೀವಿ ನಾವು. ಅದು ನೀವೆಲ್ಲಾದ್ರೂ ಏನಾದರೂ ಬಚ್ಚಿಡ್ರಿ, ನಾ ಬೇಕಾದ್ರೆ ನಾನು ಹುಡುಕಿಸ್ಕೊಂಡು ಕೊಡ್ತೀನಿ. ನಾನು ನಿಜವಾಗ್ಲೂ ಗ್ಯಾರಂಟಿ. ನಾನು ಹೇಳ್ತಾ ಇಲ್ವಾ, ನನ್ನ ಅಷ್ಟೇ. ಖಂಡಿತ ನಾವು ಹಂಗೇನಿಲ್ಲ, ಕರ್ಸಿಬೇಕಾದ್ರೆ ನಾವು ವೆಯ್ಟ್ ಮಾಡ್ತೀವಿ. ಸೊ ನೀವು ಹೆಂಗೆ ಹೇಳ್ತೀರಾ ಈಗ? ನಾವು ನಿಮ್ಮ ಮನೇಲಿ ಏನಾದ್ರು ಮಾಟ ಮಂತ್ರ ಮಾಡಿದ್ರೆ? ಅಣ್ಣ ಇವಾಗ ನಾನು ಏನು ಗೊತ್ತ ಹೇಳ್ತಾ ಇರೋದು, ನೀನು ಏನೈತೆ ತಗೊಂಡೋಗಿ ಪೋಸ್ಟ್ ಮಾಡ್ಕೊ, ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆಯ್ತು, ನಾನು ಏನಾದರೂ ಆ ಥರ ಮಾಡಿದರೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ಈ ಮೌಢ್ಯವನ್ನ ಹರಡೋದಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಸೊ ನೀವಿನ್ನು ಚಿಕ್ಕ ಹುಡುಗ, ನೀವು ಹೇಳಿದ್ರೆ ನನಗಿನ್ನು 19 ವರ್ಷ ಹಣ ಲೈಫ್ ಇದೆ, ಯಾಕೆ ಈ ಥರ? ಅಣ್ಣ ನಾನು ಇನ್ನೊಂದು ನಾನು ಹೇಳೋದು ಗೊತ್ತಾ, ಇವಾಗ ನೀನು ಏನು ವಿಡಿಯೋ ದೇವ್ರ ಮೇಲೆ ನಂಬಿಕೆ ಇದೆ ಬಟ್ ಮೂಢನಂಬಿಕೆ ಬೇಡ ಅಂತ. ಅಣ್ಣ ನೀನು ಏನು ವಿಡಿಯೋ ತಗೊಂಡೋಗ್ತೀಯ ತಗೊಂಡೋಗು, ನಾನು ತಲೆಗೆಡ್ಸ್ಕೊಳಲ್ಲ. ನಾನೇನಾದರೂ ಆ ಥರ ಕೆಟ್ಟದ್ದು ಯಾರಿಗಾದ್ರೂ ಏನಾದರೂ ಮಾಡಿದರೆ ದೇವ್ರು ನೋಡ್ಕೊಳ್ಳಿ. ತೆಗಿತೀವಿ ಅಂತ ಮನೆಯಲ್ಲಿ ನೀವು ಮಾಟ ಮಂತ್ರ ತೆಗಿತೀರಾ ಅಂತ? ಅದು ನಾವು ಮಾಡಿಲ್ವಲ್ಲ ನನ್ನ ಹತ್ರ ವಿಡಿಯೋ. ಅಣ್ಣ ನಾನು ಮಾಟ ಮಂತ್ರ ಮಾಡಿಲ್ವಲ್ಲ. ತೆಗಿತೀವಿ ಅಂತ ಹೆಂಗೆ ಹೇಳ್ತೀರಾ? ಮಾಡೋದೇ ಒಂದು ಮೌಢ್ಯ ಅಂದಮೇಲೆ ಮಾಡೋದನ್ನ ತೆಗಿತೀವಿ ಅಂತ ಹೆಂಗೆ ಹೇಳ್ತೀರಾ ನೀವು? ಅಣ್ಣ ಹೆಂಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿರೋ? ಅಣ್ಣ ಇವಾಗ ನಾನು ಈಗ ಒಂದೇ ಮಾತು ನಿನ್ಗೆ ಹೇಳ್ತಾ ಇರೋದು, ನೀನು ಏನಾದರೂ ವಿಡಿಯೋ ಮಾಡ್ಕೊಂಡೋಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ನಾನು ಕೇಳ್ತಾ ಇರೋದು ಇಷ್ಟೇ ನಿಮಗೆ, ಈ ಮೌಢ್ಯನ ಹರಡೋದಕ್ಕೆ ಯಾಕೆ ಹರಡ್ತಾ ಇದ್ದೀರಾ ಅಂತ? ಅದೇನೆ ಅಣ್ಣ. ನಾನು ಇನ್ನೊಂದು ಏನು ಗೊತ್ತಾ, ಜನ ಬರೋರು ಎಲ್ಲರಿಗೂ ಒಳ್ಳೇದಾಗೈತೆ. ನಾನಂತೂ ಯಾರಿಗೇನು ನಂಬಿಕೆ ಹುಡ್ಸಿ ನಾವೇನು ಯಾರ ಹತ್ರ ಏನು ನೋಡ್ಕೊಂಡು ತಿಂದಿಲ್ಲ.
ಸರಿನಾ? ನಾನು ನೀವು ಹುಡ್ಕೊಂಡು ತಿಂದಿದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಮೌಢ್ಯನ ಯಾಕೆ ಹರಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಣ್ಣ ನಾವೇನು ಹರಡಕ್ಕೆ ಹೋಗಿಲ್ಲ, ಸರಿನಾ? ಅಷ್ಟೇ ನಾನು ಹೇಳೋದು. ಕೇಳಿ ಅಣ್ಣ ಅವ್ರನ್ನೂ ಬೇಕಾದ್ರೆ, ಯಾರು ಅವ್ರು ನಮ್ಮ ತಾತಾರೆ, ಅವ್ರನ್ನೂ ಕೇಳಿ ಬೇಕಾದ್ರೆ. ಈಗ ಏನಾರ ಏನ್ ಮಾಡ್ಕೊ ಇವನು ಪುಂಗಿ ಊದೋದು ಇಷ್ಟಕ್ಕೆ ಮುಗುದಿಲ್ಲ ಕಣ್ರಿ. ದೇವರನ್ನ ಹೊತ್ತುಕೊಂಡಿದ್ದ ಕಳ್ಳ ಸ್ವಾಮಿ ದೇವರು ಬಂದಂತೆ ನಡೆಸಿದ್ದು ಜೀವಂತ ಕೋಳಿಯನ್ನ ಬಾಯಿಯಲ್ಲಿ ಕಚ್ಚಿ ಬಲಿ ಪಡಿತಾನೆ. ಇದನ್ನೆಲ್ಲ ನೋಡಿದ ಭಕ್ತರು ಇವನೊಬ್ಬ ಪವಾಡ ಪುರುಷ ಇರಬೇಕು ಅಂತ ಈತನ ಬಳಿ ಲಕ್ಕೇನಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಿಂದ ಸಾಕಷ್ಟು ಮಂದಿ ಜನರು ಹೋಗ್ತಾ ಇದ್ದಾರೆ. ಈತನ ಬಳಿ ಹೋದ ಜನರಿಂದ ಸಾವಿರಗಳಷ್ಟು ದುಡ್ಡನ್ನ ಪೀಕ್ತಾ ಇದ್ದಾನೆ. ಇನ್ನು ಈತ ಮಾಡ್ತಾ ಇರೋ ಮೋಸದ ಬಗ್ಗೆ ಪ್ರಜಾಶಕ್ತಿ ಟಿವಿಗೆ ಸ್ಥಳೀಯರೊಬ್ಬರು ಮಾಹಿತಿ ನೀಡಿದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಪ್ರತ್ಯಕ್ಷ ವರದಿ ಮಾಡಲು ಮುಂದಾಗಿದ್ದು, ನಮ್ಮ ವರದಿಗಾರನ ಮೇಲೆಯೇ ಪೂಜಾರಿಯ ಸಹೋದರ ಸೇರಿ ಕುಟುಂಬಸ್ಥರು ಹಲ್ಲೆ ಮಾಡಿ ದರ್ಪ ಮೆರೆಯಲು ಮುಂದಾಗಿದ್ರು. ಅಲ್ಲದೆ ಮೌಢ್ಯ ಮಾಡೋದು ತಪ್ಪಲ್ಲವೇ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ, ಅದಕ್ಕೆ ನಾನು ಮಾಡ್ತೀನಿ ಅಂತ ಉಡಾಫೆ ಉತ್ತರ ಕೊಡ್ತಾ ಇದ್ದಾನೆ. ಇದು ತುಮಕೂರು ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿರುವಂತಹ ಕಾಲೋನಿಯಲ್ಲಿ ನಾನೀಗ ಇರುವಂಥದ್ದು. ಕಾಲೋನಿಯಲ್ಲಿರುವಂತಹ 19 ವರ್ಷದ ಹುಡುಗ ರೋಹಿತ್ ಎಂಬಾತ ಇಲ್ಲಿಗೆ ಒಂದು ಮನೆಯಲ್ಲಿ ದೇವರನ್ನ ಪೂಜಿಕೊಂಡಿದ್ದಾರೆ, ಚೌಡಮ್ಮ ಅಂತ ಹೇಳಿ. ಬಟ್ ಆದರೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ನಿಮ್ಮ ಮನೆಯಲ್ಲಿ ಮಾಟ ಮಾಡಿಸಿಟ್ಟಿದ್ದಾರೆ, ಮಂತ್ರ ಮಾಡಿಸಿಟ್ಟಿದ್ದಾರೆ, ನಾವು ಅದನ್ನ ತೆಗೆದುಕೊಡ್ತೀವಿ ಅಂತ ಹೇಳಿ ಆತ ಮೂಢನಂಬಿಕೆಯನ್ನು ಹರಡುವಂಥ ಕೆಲಸವನ್ನು ಈ ಹುಡುಗ ಮಾಡ್ತಾ ಇರುವಂಥದ್ದು. ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ಆ ಮನೆ, ಇದು ರೋಹಿತನ ಮನೆ. ಇದೇ ಮನೆಯಲ್ಲಿ ಆತ ಚೌಡಮ್ಮ ಎನ್ನುವಂಥ ದೇವರನ್ನು ಪೂಜಿಕೊಂಡಿರುವಂಥದ್ದು. ಸಾಕಷ್ಟು ದಿನಗಳ ಹಿಂದೆ ನಾವು ಕೂಡ ಈ ಮನೆಗೆ ಬರ್ತೇವೆ, ನಾವು ಕೂಡ ನಮಗೆ ಕಷ್ಟ ಇದ್ದೇವೆ ಅಂತ ಹೇಳ್ತೇವೆ. ಆಗ ನಮಗೂ ಕೂಡ ಆತ ಅದೇ ಉತ್ತರವನ್ನು ನೀಡ್ತಾನೆ, ನಿಮ್ಮ ಮನೆಯಲ್ಲಿ ಯಾರೋ ಏನೋ ಮಾಡಿಸಿಟ್ಟಿದ್ದಾರೆ, ಇದರಿಂದಲೇ ಈ ರೀತಿಯಾಗಿ ಆಗ್ತಾ ಇದೆ. ನಾವು ನಮ್ಮ ದೇವರನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋದರೆ ನಿಮಗೆಲ್ಲವೂ ಕೂಡ ಸರಿಯಾಗುತ್ತೆ, ನಾವು ಅದನ್ನು ಸರಿ ಮಾಡಿಕೊಡ್ತೇವೆ, ರಾತ್ರಿಯೆಲ್ಲ ಎದ್ದಿರ್ತೇವೆ, ನಾವು ನಿಮ್ಮ ಮನೆಯಲ್ಲಿ ಯಾರೇ ಏನೇ ಮಾಟ ಮಂತ್ರ ಮಾಡಿಟ್ಟಿದ್ರು ಕೂಡ ತೆಗೆದುಕೊಡ್ತೇವೆ ಅನ್ನೋಂಥ ಉತ್ತರವನ್ನು ನಮಗೂ ಕೂಡ ಕೊಡ್ತಾನೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಆತನೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ಕಳಿಸ್ಕೊಡ್ತಾನೆ. ಏನಪ್ಪ ಅಂತಂದರೆ, ನಾವು ನಿಜವಾಗಿಯೂ ಕೂಡ ಮಾಟ ಮಂತ್ರ ತೆಗೆದುಕೊಡ್ತೇವೆ ಅನ್ನೋದು. ಮತ್ತೆ ಆತ ಕಳಿಸಿರುವಂಥ ವಿಡಿಯೋದಲ್ಲಿ ಏನು 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 ಯಾಕೆ 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 ಏನು ಏನನ ಮಾಡ್ಕ, ಈಗ ಏನನ ಮಾಡ್ಕ, ಆಯ್ತಾ ನಿಂತ್ಕೊಂಡ್ ಏನ್ ಮಾಡ್ಕೊ, ಅವೆಲ್ಲ ಬೇಡ, ಏನ್ ಮಾಡ್ಕೊಂತ ಮಾಡ್ಕೊ, ಹೇಳಿ, ಏನು ಹೇಳ್ರಿ, ಅದೇನ್ ಮಾಡ್ಕೊಂತ ಮಾಡ್ಕೋ, ಆಯ್ತು ಆಯ್ತು ಹೇಳ್ರಿ, ಇರಮ್ಮ ಹೇಳಿ, ಮಾಡ್ಕೊ. ನಿಮ್ಮ ಮನೆ ಕಂಡ್ರಿ ಹೇಳಿದ್ದು ಮನೆ ದೇವ್ರನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಆಯ್ತು ಅಣ್ಣ, ಕ್ಯಾಮ್ರಾ ಮಾತಾಡೋಣ, ಮಾಡ್ಕೊಂಡ್ರೆ ಸರಿ ಇರಲ್ಲ. ಮಾತಾಡೋಣ. ಅದೇನು ಏನು ಆಯ್ತಾ, ಇರು, ನಾವು ನಮ್ ಕೆಲಸ ಮಾಡ್ತಾ ಇಲ್ಲ, ಬೇಡ, ನಾವು ನಮ್ ಕೆಲಸ ಮಾಡ್ತಾ ಇದೀವಿ, ಮಾಡಿದ್ರೆ ಸರಿ ಇರಲ್ಲ, ಮಾಡಿದ್ರೆ ಸರಿ ಇರಲ್ಲ. ಅಮ್ಮ ನೀವೇ ಹೇಳಿದ್ದು ಮಾಡ್ಕೊಂಡು ಹೋಗಿ ಅಂತ. ನಾವು ಪರ್ಮಿಷನ್, ಒಂದ್ ನಿಮಿಷ, ನಾವು ಪರ್ಮಿಷನ್ ರೀ ಒಳಗಡೆ ಹೋಗಿದ್ವಿನ್ರಿ, ನಿಮ್ಮ ತಾಯಿನೇ ಹೇಳಿದ್ರು ಬೇಕಾದ್ರೆ ದೇವ್ರದ್ದು ವಿಡಿಯೋ ಮಾಡ್ಕೊಂಡು ಹೋಗಿ ಅಂತ. ನಾವೇನಾದ್ರೂ ಹೇಳಿದ್ವಾ? ಬಂದ್ಬಿಟ್ಟು ಆಪೋಸ್ ಮಾಡ್ಬಿಟ್ಟು ಒಳಗಡೆ ಹೋಗಿ ಕ್ಯಾಮ್ರಾ ಆಫ್ ಮಾಡೋ, ಅದ್ ಮಾಡಿ ಇದ್ ಮಾಡೋ ಅನ್ನೋದು ಬಿಡ, ಮಾಡ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡು ಅದೇನ್ ಮಾಡ್ಕೊಂತ ಮಾಡ್ತೀನಿ, ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ನೋಡಿ, ಇವರು ಅವರೇ ಹೇಳ್ತಾರೆ, ಮನೆ ಒಳಗಡೆ ಹೋಗಿ ಬೇಕಾದ್ರೆ ದೇವ್ರನ್ನು ವಿಡಿಯೋ ಮಾಡ್ಕೊಂಡು ಹೋಗಿ ಸರ್ ಅಂತ ಅವರೇ ಹೇಳ್ತಾರೆ. ಅವ್ರ ತಾಯಿನೇ ಹೇಳ್ತಾರೆ, ಸ್ವತಃ ಹೇಳ್ತಾರೆ. ಆದ್ರೆ ಪಾಪ ಈ ಹುಡುಗ ಬಂದ್ಬಿಟ್ಟು ಏನ್ ಮಾಡ್ಕೋತೀಯೋ ಮಾಡ್ಕೋ, ಹಂಗೆ ಹಿಂಗೆ ಅಂತ ಹವಾಜ್ ಆಗ್ತಾನೆ. ಏನು ತಪ್ಪೇ ಮಾಡದೇ ಇರೋರು ಈ ರೀತಿಯಾಗಿ ಹವಾಜ್ ಹಾಕುವಂತ ಅವಶ್ಯಕತೆ ಏನಿದೆ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಈಗ ಅವರು ತಪ್ಪು ಮಾಡಿದ್ರೆ ಬೇಕಾದ್ರೆ ಬಂದು ತಡೆಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಆತ ಹೇಳ್ತಾ ಇದ್ದಾನೆ ನಾವೇನು ತಪ್ಪು ಮಾಡಿಲ್ಲ ಅಂತ, ಆತರ ತಾಯಿ ಹೇಳ್ತಾ ಇದ್ದಾರೆ ಏನು ತಪ್ಪು ಮಾಡಿಲ್ಲ ಅಂತ. ಏಕಾಏಕಿ ನಾವು ಒಳಗಡೆ ಹೋಗ್ತಾ ಇದ್ರೆ ಒಳಗಡೆನೂ ಕೂಡ ಹೋಗಿಲ್ಲ, ನಾವು ಅಲ್ಲಿನೂ ವಿಡಿಯೋ ಮಾಡ್ತಾ ಇದ್ವಿ. ಈಗ ಬಂದು ಆತ ಕ್ಯಾಮ್ರಾ ತೆಳ್ಳಿ, ಕ್ಯಾಮ್ರಾ ಆಫ್ ಮಾಡು, ನೀನ್ ಯಾರು ಏನ್ ಮಾಡ್ಕತ್ತೀಯ, ಕ್ಯಾಮ್ರಾ ತೆಳ್ಳಿ ಅಂತ ಈ ರೀತಿಯಾಗಿ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಇವರು, ಏನ್ ಮಾಡ್ತಾ ಇದಾರೆ ಇವರು? ನೋಡಿ, ಇದೇ ಹುಡುಗ ಹೇಳ್ತಾನೆ, ನೀವು ಕ್ಯಾಮ್ರಾ ಆಫ್ ಮಾಡಿ, ಕ್ಯಾಮ್ರಾ ಇದ್ ಮಾಡಿ, ಏನ್ ಮಾಡ್ಕೋತೀಯೋ ಮಾಡ್ಕೋ. ಎಷ್ಟರ ಮಟ್ಟಿಗೆ ಮೌಢ್ಯತೆ ಅನ್ನೋದು ಕಾಲಿಡ್ತಾ ಇದೆ. ನಾವು ಯಾರನ್ನೂ ಕೂಡ ಹೇಳದೆ ಕೇಳದಲ್ಲೇ ಒಳಗಡೆ ಹೋಗೋಕೆ ಹೋಗಿಲ್ಲ, ನಾವು ಒಳಗಡೆನೂ ಕೂಡ ಹೋಗಿಲ್ಲ. ಅಲ್ಲಿಗೆ ಹೋಗಿ ಇನ್ನೂ ವಿಡಿಯೋ ಮಾಡ್ತಾ ಇರ್ತೀವಿ. ಆತನ ತಾಯಿಯೇ ಹೇಳ್ತಾರೆ ಬೇಕಾದ್ರೆ ಒಳಗಡೆನೂ ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಅಂತ. ಏನು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ಈತ ಬಂದು ಈ ರೀತಿಯಾಗಿ ಕ್ಯಾಮ್ರಾನ ಆಫ್ ಮಾಡಿ ಏನ್ ಮಾಡ್ಕೋತೀಯ ಮಾಡ್ಕೋ ಅಂತ ತೆಳ್ಳಾಟ ನೂಕಾಟ ಮಾಡೋಂತ ತಪ್ಪೇನಿದೆ? ಇವರು ತಪ್ಪೇ ಮಾಡದಿಲ್ದ ಮೇಲೆ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಮ್ಮನ್ನ ತಡೆಯುವಂತ ಅವಶ್ಯಕತೆ ಏನಿದೆ? ಈ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಮ್ಮನ್ನ ತಡೆಯುವಂತ ಅವಶ್ಯಕತೆ ಏನಿದೆ? ಮಾಡ್ತಾ ಇರೋದೇ ಮೌಢ್ಯತೆ, ಇಲ್ಲಿ ಮಾಡ್ತಾ ಇರೋದೇ ಮೌಢ್ಯತೆ. ಆದ್ರೂ ಕೂಡ ನಮ್ಮನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಯಾಕೆ ತಡಿಬೇಕು? ಇವರೇ ರೋಹಿತ್, ಇವರೇ ಪೂಜೆ ಮಾಡ್ತಾ ಇರುವಂತದ್ದು.
ಮನೆಯಲ್ಲಿ ಅದಿದೆ ಇದಿದೆ ತಕ್ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದು ಕೂಡ ಇವರೇ. ಹೇಳಿ ರೋಹಿತ್, ಏನು ಹೇಳ್ತೀರಾ ಈಗ? ಆಯ್ತು, ಒಂದು ನಿಮಿಷ ನಾನು ಕೇಳೋದಿಷ್ಟೇ ನಿಮಗೆ. ಹೆಂಗೆ ಹೇಳ್ತೀರಾ ನೀವು? ಮನೇಲಿ ಈ ಥರ ಇದೆ, ಯಾರಾದ್ರೂ ಬಂದು ಕಷ್ಟ ಅಂತ ಬಂದರೆ ನಿಮ್ಮ ಮನೇಲಿ ಅದಿದೆ ಇದಿದೆ ತಕ್ಕೊಡ್ತೀವಿ ಅಂತ ಹೆಂಗೆ ನಾನು ಹೇಳ್ತಾ ಇಲ್ವಾ, ನೀನು ಏನಾದರೂ ವಿಡಿಯೋ ಮಾಡ್ಕೊಂಡಾಗ ನಾವೇನು ಅಭ್ಯಂತರ ಇಲ್ಲ, ಬಾ ವಿಡಿಯೋ. ಮತ್ತೆ ಯಾಕೆ ತಡೀತಿದ್ದೀರಿ? ಅಲ್ಲ, ಯಾಕೆ ತಡೀತಿದ್ದೀರಿ? ಇವರು ಪೂಜೆ ಮಾಡ್ತಾ ಇರುವಂತಹ ಚೌಡಮ್ಮ ದೇವಿ. ನಾವು ಇದನ್ನ ದೇವಿಯ ಮೇಲೆ ಯಾವುದೇ ರೀತಿಯ ಮಾತುಗಳನ್ನು ಕೂಡ ನಾವು ಆಡೋದಿಲ್ಲ. ಯಾಕಂದರೆ ದೇವರಿಗೆಲ್ಲ, ದೇವರು ಅಂದರೆ ಎಲ್ಲರಿಗೂ ಕೂಡ ಒಂದು ಭಯ ಇರುತ್ತೆ, ಭಕ್ತಿ ಇರುತ್ತೆ, ದೇವರು ಅಂದ್ರೆ ಒಂದು ನಂಬಿಕೆ ಇರುತ್ತೆ. ಆದರೆ ಈ ರೀತಿಯಾಗಿ ಮೂಢನಂಬಿಕೆ ಹುಟ್ಟಿಸೋದು ಬೇಡ ಅಂತ ನಾವು ಹೇಳ್ತಾ ಇರೋದು. ಈಗ ರೋಹಿತ್ ಅವರು ಮಾಡ್ತಾ ಇರೋ ಕೆಲಸ ಅವರಿಗೆ ಸರಿ ಅನ್ಸಿದೆಯೋ ತಪ್ಪು ಅನ್ಸಿದೆಯೋ ನಮಗೂ ಕೂಡ ಗೊತ್ತಿಲ್ಲ. ಅಣ್ಣ ಇವಾಗ ನಾನು ಹೇಳ್ತಾ ಇಲ್ವಾ, ನಾವು ಯಾರಿಗೇನು ನಂಬಿಸೇನು ದುಡ್ಡೇನು ತಿಂದಿಲ್ಲ. ಜಿಂಕೆ ಮಾಂಸ ಅಂತ ಹೇಳ್ಬಿಟ್ಟು ಕುರಿ ಮಾಂಸ ಅಂತ ಹೇಳ್ಬಿಟ್ಟು ಜಿಂಕೆ ಮಾಂಸ ನಾವು ಯಾವತ್ತೂ ಯಾರಿಗೂ ಏನು ಮಾಡಿಲ್ಲ, ಸರಿನಾ ಅಣ್ಣ? ಮಾಟ ಮಂತ್ರ ಈಗ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಾವ್ರಲ್ಲ ಅಣ್ಣ. ನಾವೇನು ಯಾರಿಗೇನು ನಂಬಿಕೆ ಹುಡ್ಸಿಲ್ವಲ್ಲ, ಯಾರನ್ನಾದ್ರೂ ಕೇಳಿ. ಅದು ನಮ್ಮ ದೇವ್ರು ಯಾರ ಮನೆಗೆ ಹೋಗುತ್ತೆ, ಯಾರನ್ನಾದ್ರೂ ಕೇಳಿ. ಅಣ್ಣ ನಾವು ಯಾರಿಗೂ ಹಂಗಂತ ಹೇಳಿಲ್ಲ ಅಣ್ಣ. ನಾನು ಅಣ್ಣ ನಾನು ಹೇಳ್ತಾ ಇಲ್ವಾ ಅಣ್ಣ, ನಾನು ಹೇಳ್ತಾ ಇರೋದು ಇಷ್ಟೇ, ನೀನ್ ಏನಾದ್ರೂ ಪೋಸ್ಟ್ ಮಾಡ್ಕೋ, ನಮ್ದೇನು ಅಭ್ಯಂತರ ಇಲ್ಲ, ಸರಿ? ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಾಡ್ಕೊಳ್ಳಿ. ಅಣ್ಣ ಏನ್ ಮೌಢ್ಯತೆ ಅಂದ್ರೆ ಏನು? ಈ ಮಾಟ ಮಂತ್ರ ಅನ್ನೋದೇ ಮೌಢ್ಯತೆ. ಅಣ್ಣ ನಾನು ಹೇಳ್ತಾ ಇರೋದು ಇಷ್ಟ. ಇವಾಗ ಏನ್ ಗೊತ್ತಾ ಅಣ್ಣ, ನಾನು ಏನ್ ಗೊತ್ತಾ, ನಾನೆಲ್ಲ ಮಾತಾಡಿದೀನಿ ತಾನೇ, ಸರಿನಾ? ಆಯ್ತು ಅಣ್ಣ, ನಾನು ಹೇಳ್ತಾ ಇಲ್ವಾ, ಏನಾದ್ರೂ ಆಗ್ಲಿ ನೀನ್ ಪೋಸ್ಟ್ ಮಾಡ್ಕೊ, ನಾನು ತಲೆ ಕೆಡ್ಸ್ಕೊಳಲ್ಲ, ಸರಿನಾ? ಆಯ್ತು. ಮೌಢ್ಯತೆ ಮಾಡಿದ್ರೆ ಮೌಢ್ಯತೆ ಏನಾದ್ರೂ ನೀನು ಮಾಡತಾನೆ ಇರುತ್ತೆ, ಏನಾದ್ರೂ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳಲ್ಲ. ಅಣ್ಣ ನಾನು ಹಂಗಲ್ಲ ಹೇಳ್ತಾ ಇರೋದು, ನೀನ್ ಪೋಸ್ಟ್ ಮಾಡ್ಕೋ, ನೀನ್ ಏನಾದ್ರೂ ವೈರಲ್ ಮಾಡ್ಕೋ, ಸರಿನಾ? ನಾವು ಮಾತ್ರ ತಲೆ ಕೆಡ್ಸ್ಕೊಳಲ್ಲ. ವೈರಲ್ ಮಾಡ್ಬೇಕು ಅಂತ ಬಂದಿಲ್ಲ, ಮೌಢ್ಯತೆ ತಡಿಬೇಕು ಅಂತ ಬಂದಿರೋದು. ಅಣ್ಣ ನಾವು ಮಾಡಿದ್ರೆ ತಾನೇ ಹೇಳ್ತೀರಾ ಅಣ್ಣ? ನಾವು ಮಾಡ್ತಾರೆ ತೆಗಿತಾರೆ, ಸರಿನಾ? ದೇವ್ರ ತೆಗಿತಾರೆ ಅಂದ್ರೆ ನೀನ್ ತೆಗಿತೀನಿ ಅಂತ ಜನಗಳಿಗೆ ಹೆಂಗ್ ಭರವಸೆ ಕೊಡ್ತೀಯಾ? ಯಾರು ನೀನ್ ದೇವ್ರಾ? ಅಣ್ಣ ನಾನೇನ್ ದೇವ್ರು ಅಂತ ಹೇಳಿದೀನಿ? ಮೈ ಮೇಲೆ ದೇವ್ರು ಬರುತ್ತೆ ತೆಗಿತೀನಿ ಅಂತಾನೆ ಹೇಳಿದ್ದೆ ನೀನು. ನನ್ ಮೈ ಮೇಲೆ ಬರುತ್ತೆ, ನಾವು ತೆಗಿತೀವ? ನಮ್ ದೇವರಲ್ಲಿ ನಾವು ತೆಗ್ಸಿರೋದು ನಾವೇ. ಅಣ್ಣ ನಾನು ಇನ್ನೊಂದು ನಾನು ಅಣ್ಣ ನೀನು ನಾನು ಇನ್ನೊಂದು ನಾನು ಹೇಳ್ತಾ, ಸರಿನಾ? ಅವರು ಮಾಡ್ತಾ ಇರೋದು ಏನು ಕೂಡ ತಪ್ಪಲ್ವಂತೆ. ನೀವ್ ಎಲ್ಲಾದ್ರೂ ಹಾಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು 19 ವರ್ಷದ ಯುವಕ, ಜನಗಳಿಗೆ ತಿಳುವಳಿಕೆ ಹೇಳ್ಬೇಕಾಗಿದ್ದಂತ ಯುವಕ, ದೇಶದ ಆಸ್ತಿನ ಯುವಕರು ಅಂತ ಹೇಳ್ತಾರೆ. ಆದ್ರೆ ಈ ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರೆ ಅನ್ನೋದು ನಮ್ಗೀಗ ಅನುಮಾನವಾಗಿ ಕಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಲಾಖೆ ಅವ್ರು ಏನು ಮಾಡ್ತಾ ಇದೆ, ಊರಿನವ್ರು ನೋಡಿದ್ರೆ ಅವ್ರನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರೇನು ಕೂಡ ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಮಾಡ್ತಾ ಇರೋ ತಪ್ಪು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಮಾಡ್ತಿರೋ ತಪ್ಪು ಮಾತ್ರ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ರೋಹಿತ್ ಅವ್ರಿಗೆ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ಒಂದು ಕಿಂಚಿತ್ತು ಕೂಡ, ಏನು ಕೂಡ ಒಂದು ಸ್ವಲ್ಪ ಕಿಂಚಿತ್ತು ಕೂಡ ನಾವು ಏನು ಮಾಡ್ತಾ ಇದ್ವಿ ಅನ್ನೋದು ಅವ್ರಿಗೂ ಅರಿವಿಲ್ಲ. ಏನಾದರೂ ಮಾಡ್ಕೊಳ್ಳಿ, ನಾನೇನು ತಲೆಗೆಡಿಸ್ಕೊಳ್ಳಲ್ಲ, ಏನಾದರೂ ಮಾಡ್ಕೊಳ್ಳಿ, ನಾನೇನು ತಲೆಗೆಡಿಸ್ಕೊಳ್ಳಲ್ಲ. ಆದರೆ ಈಗ ಮಾಡ್ತಾ ಇರೋ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಮಾಟ ಮಂತ್ರ ಮಾಡಿಟ್ಟಿದ್ದಾರೆ, ನಾನು ತಕ್ಕೊಡ್ತೀನಿ, ನಿಮಗೆ ಕಷ್ಟ ಇದೆ, ನಿಮ್ಮ ಮನೇಲಿ ಮಾಟ ಮಂತ್ರ ಮಾಡಿದ್ರೆ ನಾನು ತಕ್ಕೊಡ್ತೀನಿ. ಮಾಟ ಮಂತ್ರ ತೆಗೆಯುವಷ್ಟು ಪವರ್ ಇವರಿಗೆ ಇದೆ ಅನ್ನೋದಾದರೆ ಜನರ ಕಷ್ಟ ಎಲ್ಲವನ್ನು ಕೂಡ ಇವರು ಬಗೆಹರಿಸ್ಬೋದಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿರುವಂಥದ್ದು. ಮೌಢ್ಯಾಚರಣೆ ನಿಷೇಧ ಇದ್ರೂ ಕೂಡ ಓದಿ ಕೆಲ್ಸಕ್ಕೆ ಸೇರಿ ದುಡಿಯೋದನ್ನ ಬಿಟ್ಟು ಈ ರೀತಿ ಅಡ್ಡದಾರಿ ಹಿಡಿದು ಜನರನ್ನ ದಾರಿ ತಪ್ಪಿಸ್ತಾ ಇದ್ದು ಸಮಾಜಕ್ಕೆ ಮಾರಕ. ಇಂಥವರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಂಡು ಮೌಢ್ಯಕ್ಕೆ ಬಲಿಯಾಗುವವರನ್ನ ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಮ್ಮನ್ನ ತಡೆಯುವಂತ ಅವಶ್ಯಕತೆ ಏನಿದೆ? ಈಗ ಏನಾದ್ರು ಕಾಯ್ತಾ ಏನ್ ಮಾಡ್ಕೊ